You are watching TV46 News Kannada. ನೀವು ನೋಡ್ತಿದ್ದೀರಾ TV46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಸನ ಆಲೂರು ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದಲ್ಲಿ 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಬೈರಾಪುರದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಆದಿಚುಂಚನಗಿರಿ ಶಾಖಾಮಠದ ಶಂಭುನಾಥ ಮಹಾಸ್ವಾಮೀಜಿಗಳು ಗಿಡಕ್ಕೆ ನೀರನ್ನು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಳೆಗಾಲದಲ್ಲಿಯೂ ನಾನಾ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತವೆ. ಅದರಲ್ಲೂ ಮಳೆಗಾಲದಲ್ಲಿ ಕೆಸರುಗದ್ದೆಯಲ್ಲಿ ನಡೆಯುವ ಕ್ರೀಡಾಕೂಟ ಮಹತ್ವ ಪಡೆದುಕೊಂಡಿದೆ. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ವಿಶೇಷತೆ ಎಂದರೆ ಬೇಸಿಗೆ ಸಮಯದಲ್ಲಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ ಒಂದಲ್ಲ ಒಂದು ಕ್ರೀಡೆಗಳು ನಡೆಯುತ್ತಲೇ ಇರುತ್ತವೆ. ಮಳೆಗಾಲ ಬಂದಂತೆ ಕೆಸರುಗದ್ದೆ ಕ್ರೀಡಾಕೂಟಗಳು ಗಮನ ಸೆಳೆಯುತ್ತವೆ. ಈ ಕ್ರೀಡಾಕೂಟಗಳು ದೇಸಿ ಸೊಗಡನ್ನು ಅನಾವರಣಗೊಳಿಸುತ್ತವೆ. ಇಲ್ಲಿನ ಕ್ರೀಡಾಪಟುಗಳು ಮಳೆ ಚಳಿಗೆ ಮೈಯೊಡ್ಡಿ ಆಟವಾಡುವುದು ಏನೋ ಹುಮ್ಮಸ್ಸು ಎನ್ನಿಸುತ್ತದೆ ಹಾಗೂ ಬಾಲ್ಯದ ಸಿಹಿ ಕೈ ನೆನಪುಗಳನ್ನು ಮೆಲುಕು ಹಾಕುತ್ತದೆ. ಗದ್ದೆಯಲ್ಲಿ ವಾಲಿಬಾಲ್, ಥ್ರೋಬಾಲ್, ಹಗ್ಗ ಜಗ್ಗಾಟ, ಕೆಸರುಗದ್ದೆ ಓಟ, ಮುಕ್ತ ಓಟ, ಸಾಂಪ್ರದಾಯಿಕ ನಾಟಿ ಓಟದ ಸ್ಪರ್ಧೆಗಳು ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಸಹಕರಿಸುತ್ತದೆ ಎಂದು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಎಟಿ ರಾಮಸ್ವಾಮಿ ಮಾತನಾಡಿ, ಸದಾ ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ಇಂತಹ ಕ್ರೀಡೆಗಳನ್ನು ಆಯೋಜಿಸಿಕೊಂಡು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯಲು ಸುಂದರ ಸುಸಂದರ್ಭ ಒದಗಿ ಬಂದಿದೆ. ಪ್ರತಿನಿತ್ಯ ಕೆಲಸವೆಂದು ಮನೆಯವರ ಜೊತೆ ಅವರೊಡನೆ ಇರಲು ಸಮಯವೇ ಸಿಗುವುದಿಲ್ಲ. ಇಂತಹ ಜಾಗಕ್ಕೆ ಮನೆಯವರೊಡನೆ ಬಂದರೆ ಅವರಿಗೆ ಸಂತೋಷ ಸಿಗುತ್ತದೆ, ನಿಮಗೂ ಮನಸ್ಸು ತಿಳಿಯಾಗುತ್ತದೆ ಎಂದರು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಆಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ 2ನೇ ವರ್ಷದ ಕ್ರೀಡಾಕೂಟವನ್ನ, ಅದರಲ್ಲೂ ಕೆಸರುಗದ್ದೆ ಕ್ರೀಡಾಕೂಟ ಮತ್ತು ಹಗ್ಗ ಜಗ್ಗಾಟ ಮತ್ತೆ ವಾಲಿಬಾಲ್ ಮತ್ತೆ ಥ್ರೋಬಾಲ್ ಪಂದ್ಯಾವಳಿಯನ್ನ ಈ ಬ್ಯಾಡರಹಳ್ಳಿಯ ಏನು ನಮ್ಮ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಿದ್ದಾರೆ ಮೋಹನ್ ಕುಮಾರ್ ಅವರ ಗದ್ದೆಯಲ್ಲಿ ಇವತ್ತು ಆಯೋಜನೆ ಮಾಡಲಾಗಿದೆ. ಈಗ ನಮ್ಮೊಂದಿಗೆ ಜಿಲ್ಲಾ ಅಧ್ಯಕ್ಷರಾದಂತಹ ವೇಣುಕುಮಾರ್ ಅವರಿದ್ದಾರೆ. ಬನ್ನಿ ಈ ಕ್ರೀಡೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇದು 2ನೇ ಬಾರಿಗೆ 2ನೇ ವರ್ಷದ ಏನು ಈ ಕೆಸರುಗದ್ದೆ ಸ್ಪರ್ಧೆ ಇದೆ. ಇದನ್ನ ಕಳೆದ ಬಾರಿ ನಾವು ಇದೇ ಗದ್ದೆಯಲ್ಲಿ ಇದೇ ಸ್ಥಳದಲ್ಲಿ ಮೊದಲ ವರ್ಷದ ಕೆಸರುಗದ್ದೆ ಸ್ಪರ್ಧೆಯನ್ನ ಇಲ್ಲಿ ಏರ್ಪಾಡು ಮಾಡಿದ್ವಿ. ಆವಾಗಲೂ ಬಹಳ ಉತ್ತಮವಾದಂತಹ ಒಂದು ಎಲ್ಲರ ಪ್ರೋತ್ಸಾಹ ಸಿಕ್ಕಿತು. ಎಲ್ಲಾ ಪತ್ರಕರ್ತರು ಕೂಡ ಪಾಲ್ಗೊಂಡಿದ್ರು. ಇವತ್ತು 2ನೇ ವರ್ಷದ ಏನು ಕೆಸರುಗದ್ದೆ ಕ್ರೀಡಾ ಸ್ಪರ್ಧೆ ಇದೆ, ಇದಕ್ಕೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಪತ್ರಕರ್ತರು ಆಗಮಿಸಿದ್ದಾರೆ. ಯಾರು ಕೆಸರುಗದ್ದೆ ಓಟಕ್ಕೆ ಒಂದು ಆ ಕ್ರೀಡಾಕೂಟವನ್ನು ಇಷ್ಟಪಡ್ತಾರೆ ಅಂತ ಎಲ್ಲಾ ಪತ್ರಕರ್ತರು ಕೂಡ ಇಲ್ಲಿ ಆಗಮಿಸಿ ಈ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಒಂದು ಯಶಸ್ವಿ ಕಾರ್ಯಕ್ರಮ. ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಪತ್ರಕರ್ತರಿಗೂ ಕೂಡ ನಾನು ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ರಾಜ್ಯಕ್ಕೆ, ಜಿಲ್ಲೆ ಜನಕ್ಕೆ ತಿಳಿಸುವಂತ ಕೆಲಸ ಮತ್ತೆ ಎಲ್ಲ ರಾಜಕಾರಣಿಗಳಿಗೂ ಆ ಒಂದು ಮೆಸೇಜ್ ಕೊಡುವಂತ ಕೆಲಸ ತಾವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿರ್ತೀರಿ. ಸದಾ ನಿಮ್ಮ ಜೊತೆಲಿ, ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಜೊತೆಲಿ, ಜಿಲ್ಲೆ ಪತ್ರಕರ್ತರ ಸಂಘದ ಜೊತೆಲಿ ತಮ್ಮ ಕಷ್ಟ ಸುಖಗಳಿಗೆ ಯಾವಾಗಲೂ ಕೂಡ ನಾನು ಭಾಗಿಯಾಗ್ತೀನಿ. ತಮ್ಗೇನಾದರೂ ಪರ್ಸನಲ್ ಆಗಿ ಸಮಸ್ಯೆ ಇದೆ, ದಯಮಾಡಿ ನಮಗೆ ದೂರವಾಣಿ ಮುಖಾಂತರ ನಮಗೆ ಒಂದು ಫೋನ್ ಮಾಡಿದ್ರೆ ನಮ್ಮ ಕೈಲಾದ ನಮ್ಮ ಸೇವೆಯನ್ನು ನಿಮಗೆ ಸದಾ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮ ಕರೆಸಿ 2 ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದು 2 ಮಾತು ಮುಗಿಸ್ತೀನಿ. ಜಯವನ್ನು ಹೇಳ್ತಾರೆ. ನೀರಿನ ಮಧ್ಯೆ ಆಟ ಆಡುವಂತ ಒಂದು ಕ್ರೀಡಾಕೂಟವನ್ನು ಮಾಡಿದ್ರಿ. ನಾನು ತಾಲೂಕು ಜಿಲ್ಲಾ ಪತ್ರಕರ್ತರ ಸಂಘ ವೇಣು ಮತ್ತು ಮಿತ್ರರು ನಿಮಗೆ ಭಾರಿ ಧನ್ಯವಾದಗಳು. ಯಾಕೆಂದ್ರೆ ವಿಶೇಷವಾದ ನಾನೊಬ್ಬ ಗ್ರಾಮೀಣ ಮನುಷ್ಯ, ಈಗಲೂ ಬೆಳಿಗ್ಗೆ ಹೊಳೆ ಹತ್ರ ಹೋಗಿ ಗದ್ದೆ ಎಲ್ಲ ತಿರುಗಿ ತೋಟ ತಿರ್ಕೊಂಡು ಬಂದಿರೋರು. ಅದಕ್ಕಿರುವಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ. ಬಹುಶಃ ಅದರ ಇನ್ನೊಂದು ಪ್ರದರ್ಶನ ಇವತ್ತು ನಮ್ಮ ಪತ್ರಕರ್ತ ಮಿತ್ರರಿಗೆ ಮಾಡಿದಿರಿ. ನಿಮ್ಮ ಬರಹ ನಾಳೆಯಿಂದ ಇನ್ನೂ ಶಾರ್ಪ್ ಆಗುತ್ತೆ ಮತ್ತು ಬದುಕು ಮತ್ತು ಬವಣೆಯ ಬಗ್ಗೆ ನೀವು ಇನ್ನೂ ಹೆಚ್ಚು ಶಾರ್ಪ್ ಆಗಿ ಬರೀರಿ ಅಂತೇಳಿ, ನಿಮಗೆ ಒಳ್ಳೇದಾಗ್ಲಿ, ಕ್ರೀಡಾಪಟುಗಳಿಗೆ, ನೋಡೋರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನನ್ನ ಅನನ್ಯ ಧನ್ಯವಾದಗಳನ್ನ ಮತ್ತು ಎಂಬಿ ಉಮೇಶ್ TV46 ನ್ಯೂಸ್ ಕನ್ನಡ, ಸಕಲೇಶಪುರ.